ಬಾದಾಮಿ ಚಾಲುಕ್ಯರ ಕಾಲ ಕನ್ನಡಿಗರಿಗೆ ಮಾತ್ರವಲ್ಲ, ಸಮಸ್ತ ಭಾರತೀಯರಿಗೂ ಸಾಂಸ್ಕೃತಿಕವಾಗಿ ಬಹುಮುಖ್ಯವಾದದ್ದು. ತನ್ನ ಐತಿಹಾಸಿಕ ಮಹತ್ವವನ್ನು ಮೀರಿದ ಒಟ್ಟಿಡೀ ಭಾರತದ ಇತಿಹಾಸಕ್ಕೆ ಪ್ರಮುಖವಾದ ಕಾಣಿಕೆ ನೀಡಬಲ್ಲ ಅನೇಕ ವಿಷಯಗಳನ್ನು ಚಾಲುಕ್ಯರ ಕಾಲ ತನ್ನ ಒಡಲಲ್ಲಿ ಇರಿಸಿಕೊಂಡಿದೆ. ಅಂತಹ ಒಂದು ಮಹತ್ವಪೂರ್ಣವಾದ ವಿಚಾರ ಐಹೊಳೆಯ ಮೇಗುತಿ ಮಂದಿರದಲ್ಲಿರುವ ಶಾಸನ. ಪಂಚಮ ವೇದವೆಂದೇ ಖ್ಯಾತಿ ಪಡೆದಿರುವ ಮಹಾಭಾರತ ನಡೆದಿರಬಹುದಾದ ಕಾಲವೇನು ಎನ್ನುವ ಚರ್ಚೆಗೆ ಈ ಶಾಸನ ಮಹತ್ತರವಾದ ವಸ್ತುವನ್ನು ಒದಗಿಸುತ್ತೆ. ಈ ಶಾಸನ ಬಾದಾಮಿ ಚಾಲುಕ್ಯ ವಂಶದ ಮೇರು ಸದೃಶ ರಾಜನಾದ ದಕ್ಷಿಣಪತೇಶ್ವರ ಪೃಥ್ವಿ ವಲ್ಲಭ ಸತ್ಯಾಶ್ರಯ ಇಮ್ಮಡಿ ಪುಲಿಕೇಶಿಯ ನೆನಪಿಗೆ ಮಹತ್ತರವಾದದ್ದು. 36 ಸಾಲುಗಳುಳ್ಳ ಈ ಶಾಸನ ಸಂಸ್ಕೃತದಲ್ಲಿದೆ ಎನ್ನುವುದು ಅಷ್ಟೇ ಮುಖ್ಯವಾದ ವಿಷಯ. ಅದಕ್ಕಿಂತ ಮಿಗಿಲಾದ ದುಃಖವೆಂದರೆ ಮಹಾಭಾರತಕ್ಕೂ ಒಟ್ಟು ಭಾರತೀಯ ಇತಿಹಾಸಕ್ಕೂ ಈ ಶಾಸನಕ್ಕೂ ಇರುವ ಸಂಬಂಧ ಯಾವ ಪುಸ್ತಕದಲ್ಲೂ ಉಲ್ಲೇಖವಾಗದಿರುವುದು.